ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ವೃಶ್ಚಿಕ ರಾಶಿಗೆ ಜುಲೈ ತಿಂಗಳು ಹಲವಾರು ಸವಾಲುಗಳು, ಸಂಕಷ್ಟಗಳು ಬರುವಂಥ ಒಂದು ಸೂಚನೆ ಇರುತ್ತೆ. ಅಲ್ಲಿ ನವಗ್ರಹಗಳಲ್ಲಿ 7 ಅಥವಾ 8 ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಂತ ಸನ್ನಿವೇಶ. ಅದೇ ರೀತಿ ಇದೆಲ್ಲವೂ ಅಪರೂಪಕ್ಕೆ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಪರಿಸ್ಥಿತಿ ಕೆಲವೊಂದು ರಾಶಿಗಳಿಗೆ ಬರ್ತಾ ಇರುತ್ತೆ. ನಿಮಗೆ ಪ್ರಮುಖವಾದ ದೀರ್ಘಚಾರಿ ಗ್ರಹಗಳಲ್ಲಿ ಕೇತುವನ್ನು ಹೊರತುಪಡಿಸಿ ಯಾವುದೇ ಗ್ರಹಗಳು ನಿಮ್ಮ ಪರವಾಗಿ ಇರುವುದಿಲ್ಲ. ಮಧ್ಯೆ ಕೆಲವೊಮ್ಮೆ ಚಂದ್ರನ ಬೆಂಬಲ ಹೊರತುಪಡಿಸಿದರೆ, ನಿಮಗೆ ಚಂದ್ರ ಮತ್ತು ಕೇತುಗಳ ಬೆಂಬಲ ಹೊರತುಪಡಿಸಿದರೆ ಇತರ ಯಾವುದೇ ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಕೊಡ್ತಾಯಿಲ್ಲ. ಹಾಗಾಗಿ 7 ಗ್ರಹಗಳ ವೈರುಧ್ಯವನ್ನು ನೀವು ಎದುರಿಸಬೇಕಾದಂಥ ಪರಿಸ್ಥಿತಿ. ನಾನಾ ಸಂಕಷ್ಟ, ಸವಾಲುಗಳು, ಶತ್ರು ಪೀಡೆಯಿಂದ ಕಂಗಾಲು ಎಂಬಂಥ ಒಂದು ವಾಕ್ಯ ಬಂದಿದೆ. ಅಲ್ಲಿ ನಿಮಗೆ ಏಕಕಾಲದಲ್ಲಿ ಹಲವಾರು ಸಮಸ್ಯೆಗಳು, ಹಲವಾರು ವಿಘ್ನಗಳು, ಅಡೆತಡೆಗಳು ಒಂದೇ ಸಮಯದಲ್ಲಿ ಬರ್ಬೋದು. ಆರೋಗ್ಯದ ಸಮಸ್ಯೆ, ಆರ್ಥಿಕವಾದ ಹಣಕಾಸಿನ ಸಮಸ್ಯೆ, ಶತ್ರು ಪೀಡೆಗಳ ಸಮಸ್ಯೆ, ಕೌಟುಂಬಿಕವಾದ ವಿವಾದಗಳ ಸಮಸ್ಯೆ, ಜೊತೆಗೆ ಇನ್ನೇನಾದರೂ ವೈಯಕ್ತಿಕವಾದ ವಿಚಾರಗಳು ಸಹ ಸಮಸ್ಯೆ. ಇವೆಲ್ಲವೂ ಏಕಕಾಲದಲ್ಲಿ ಅಟ್ಯಾಕ್ ಮಾಡುವಂಥ, ಅಂದರೆ ದಾಳಿ ಮಾಡುವಂಥ ಒಂದು ಸಮಯ ಇರುತ್ತೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಜುಲೈನಲ್ಲಿ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಹಿಂದೆ ನಿಮ್ಮ ಎಲ್ಲ ವಿಚಾರಗಳು ಚೆನ್ನಾಗಿ ನಡೀತಾ ಹೋದವು. ಆವಾಗ ಗುರುಬಲದ ಅನುಕೂಲತೆ ಇತ್ತು, ಗ್ರಹಗಳ ಬೆಂಬಲ ಇತ್ತು, ಎಲ್ಲ ಅನುಕೂಲವಾಗಿತ್ತು. ಅಥವಾ ದೀರ್ಘಚಾರಿ ಗ್ರಹಗಳು ಸಹ ನಿಮಗೆ ವಿಶೇಷವಾಗಿ ಆವಾಗ ಬೆಂಬಲಕ್ಕೆ ಇದ್ದವು. ಆದರೆ ಈಗ ಯಾವುದೇ ಒಂದು ದೀರ್ಘಚಾರಿ ಗ್ರಹಗಳಾಗಲಿ ಅಥವಾ ವಿಶೇಷವಾಗಿ ಗುರು ಆಗಲಿ ಅಥವಾ ಈ ಗ್ರಹ ಅಧಿಪತಿಯಾದಂಥ ಸೂರ್ಯ ಭಗವಂತನಾಗಲಿ ಯಾರೂ ನಿಮಗೆ ಸಹಾಯಕ್ಕೆ ಬರುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಹಲವಾರು ನೀವು ಜೀವನದಲ್ಲಿ ಈ ಕೆಲವು ಪರಿಸ್ಥಿತಿಗಳನ್ನು ಖಂಡಿತವಾಗಿ ನಿಮ್ಮ ಅಹಂ, ಅಂದರೆ ನಿಮ್ಮ ಈಗೋ ಅಂತೇನಿದೆ, ಆ ಅಹಮ್ಮನ್ನು ಬದಿಗಿಟ್ಟು ಕೆಲವೊಂದು ವಿಚಾರಗಳಿಗೆ ಶರಣಾಗೋದಾಗಲಿ, ಕೆಲವೊಂದು ವಿಚಾರಗಳಿಗೆ ಸ್ವಲ್ಪ ಕಾಂಪ್ರಮೈಸ್ ಅಥವಾ ಶಾಂತಿ ಸಮಾಧಾನ ಮಾಡೋದಾಗಲಿ ಖಂಡಿತ ಅಳವಡಿಸ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಜೀವನದಲ್ಲಿ ವೈಫಲ್ಯಗಳು ಹೆಚ್ಚಾಗ್ತಾ ಹೋಗ್ತವೆ. ಜೊತೆಗೆ ಮಾನಸಿಕವಾಗಿ ನೀವು ಕುಗ್ಗುವಂಥ ಘಟನೆಗಳು ಜರ್ಬೋದು. ವೈಯಕ್ತಿಕವಾಗಿ ನೀವು ನಿಮ್ಮ ಒಂದು ಏನಾದರೂ ವರ್ಚಸ್ಸು ಸಹ ಈಗ ಕಡಿಮೆ ಆಗುವಂಥ ಸಮಯಗಳು ಬರ್ತವೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಜುಲೈನಲ್ಲಿ ಬೇಕಾಗತ್ತೆ. ಒಂದನೇದಾಗಿ ಸೂರ್ಯನಿಂದ ಆರಂಭಿಸಿ ಯಾವ್ಯಾವ ಗ್ರಹಗಳು ಯಾವ ರೀತಿ ಅಡ್ಡ ಪರಿಣಾಮ ಅಥವಾ ಒಳ್ಳೆಯ ಪರಿಣಾಮ ಬೀರುತ್ತೆ ಅಂತ ಗಮನಿಸೋಣ. ಸೂರ್ಯ ಭಗವಂತರು ನಿಮಗೆ ಈ ಆರಂಭದ 16ರವರೆಗೆ ಅಷ್ಟಮದಲ್ಲಿರುವ ಕಾರಣ ಅಲ್ಲಿಂದ ವಿಶೇಷವಾಗಿ ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು, ಅಪಘಾತಗಳ ಸಾಧ್ಯತೆ, ಮನಸ್ಸಿಗೆ ಅಸಮಾಧಾನ ಆಗುವಂಥ ಘಟನೆ, ಅವಮಾನವಾಗುವಂಥ ಘಟನೆಗಳು, ಜೊತೆಗೆ ವೈಯಕ್ತಿಕ ಜೀವನದಲ್ಲಿ ಸಹ ಹಾಗೆ ಕೌಟುಂಬಿಕವಾದ ಕಲಹಗಳು, ಪತಿ ಪತ್ನಿ, ತಂದೆ ಮಕ್ಕಳ ಮಧ್ಯೆ ಕಲಹಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಆರೋಗ್ಯ ವಿಚಾರ ಇರ್ಬೋದು, ಸೇಫ್ಟಿ ಅಥವಾ ಮುನ್ನೆಚ್ಚರಿಕೆ ವಿಚಾರ ಇರ್ಬೋದು, ಜೊತೆಗೆ ನಿಮ್ಮ ಬಾಂಧವ್ಯ ಎಲ್ಲ ವಿಚಾರವಾಗಿ ಖಂಡಿತ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಸೂರ್ಯನು ನಿಮಗೆ ಆರಂಭದಲ್ಲಿ ಅಷ್ಟಮದಲ್ಲಿರ್ತಾನೆ. ಆ ಬಳಿಕ ನವಮಕ್ಕೆ ಬಂದರು ನಿಮಗೆ ಅಲ್ಲಿ ಕಟಕ ರಾಶಿಗೆ ಬರ್ತಾರೆ 17 ತಾರೀಕಿಗೆ. ಅದನ್ನು ಅಷ್ಟೇ ನಿಮಗೆ ವಿಶೇಷವಾಗಿ ಉತ್ತಮ ಫಲಗಳು ಬರೋದಿಲ್ಲ, ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ, ಶತ್ರು ಬಾಧೆಗಳು ಹೆಚ್ಚಳಾಗುವಂಥದ್ದು, ಅಸಮಾಧಾನದ ವಾತಾವರಣ, ಅವಮಾನಕರ ಘಟನೆಗಳು ಸಹ ನಿಮಗೆ ಸೂರ್ಯನಿಂದ ತಿಂಗಳು ಪೂರ್ತಿ ಬರ್ಬೋದಾಗಿದೆ. ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳ ಆತನು ದಶಮದಲ್ಲಿರ್ತಾನೆ. 27ರವರೆಗೂ ದಶಮದಲ್ಲಿರುವಂಥ ಮಂಗಳಿಂದಾಗಿ ನಿಮಗೆ ಅನೇಕ ರೀತಿಯ ಒಂದು ಕುಂದುಕೊರತೆಗಳು ಬರುತ್ತದೋ, ಅಪರಾಧ ಪ್ರವೃತ್ತಿಗಳು ಬರುತ್ತದೋ, ಭ್ರಷ್ಟಾಚಾರ, ಅನಾಚಾರ ಮಾಡುವಂಥ ಬುದ್ಧಿ ಅಥವಾ ದುಷ್ಟರೊಂದಿಗೆ ನೀವು ಕೈ ಜೋಡಿಸಿ ಅಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು ಅಥವಾ ನಿಮ್ಮ ಮೇಲೆ ಕೇಸು ದಾಖಲಾಗುವಂಥದ್ದು, ಇನ್ನು ಕೆಲವರಿಗೆ ಬಂಧನಗಳು ಆಗುವಂಥ ಸಾಧ್ಯತೆ ಬರ್ಬೋದಾಗಿದೆ. ಅಂದರೆ ಅಲ್ಲಿ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧದಿಂದ ಬಂಧನ ಆಗ್ಬೋದು, ಅಥವಾ ನಿಮ್ಮದೇ ಒಂದು ಓವರ್ ಕಾನ್ಫಿಡೆನ್ಸ್ ನೀವು ಏನೋ ಮಾಡಲು ಹೋಗಿ ಎಲ್ಲ ಒಂದು ತಗಲಾಕೊಳ್ಳೋದು, ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಬರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಮಾನಭಂಗ, ಅಪರಾಧ ಸಾಬೀತಾಗುವಂಥದ್ದು, ಶಿಕ್ಷೆಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ. ಹಾಗಾಗಿ ಮಂಗಳ ನಿಮಗೆ ವಿರುದ್ಧವಾಗಿದ್ದಾನೆ. ಕೇವಲ 28ರಿಂದ ನಿಮಗೆ ಆತನು ಸ್ವಲ್ಪ ದಯೆ ತೋರ್ತಾನೆ. 28ರಿಂದ ಆತನು ಕನ್ಯಾ ರಾಶಿಗೆ ಪ್ರವೇಶಿಸುವಾಗ ಸ್ವಲ್ಪ ಮಂಗಳನ ದಯೆ ಬರುತ್ತೆ. ಅಲ್ಲಿವರೆಗೂ ನಿಮಗೆ ಮಂಗಳನ ಸಹ ವಿರುದ್ಧವಾಗಿ ಇರ್ತಾನೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ತಿಂಗಳ ಪೂರ್ತಿಯಾಗಿ ಯಾವುದೇ ರೀತಿಯ ಉತ್ತಮ ಪರಿಣಾಮ ಕೊಡೋದಿಲ್ಲ. ಅದರ ಹೊರತಾಗಿ ನಿಮಗೆ ವಿರುದ್ಧವಾದ ಫಲವನ್ನು ಕೊಡಬಹುದಾಗಿದೆ. ನವಮದಲ್ಲಿರುವಂಥ ಅಲ್ಲಿ ಬುಧನು ನಿಮಗೆ ಕೆಲವೊಂದು ನಷ್ಟ ಕಷ್ಟಗಳು, ಆರೋಗ್ಯದಲ್ಲಿ ಏರ್ಪೇರು ಅಥವಾ ಕೆಲವರಿಗೆ ಅಲರ್ಜಿ ಅಂಥ ಸಮಸ್ಯೆಗಳು, ಹೊಟ್ಟೆ ನೋವಿನಂಥ ಸಮಸ್ಯೆಗಳು, ವ್ಯಾಪಾರದಲ್ಲಿ ನಷ್ಟ, ಆಕಸ್ಮಿಕವಾಗಿ ನಿಮಗೆ ನಿರೀಕ್ಷಿತ ಲಾಭಕ್ಕಿಂತ ಅನಿರೀಕ್ಷಿತ ನಷ್ಟಗಳೇ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ವಿಚಾರವಾಗಿ ಬುಧನು ಸಹ ನಿಮಗೆ ವಿರುದ್ಧವಾಗಿರ್ತಾನೆ. ಇನ್ನು ಆಗಲೇ ಗೊತ್ತಿರುವಂತೆ ನಿಮಗೆ ಗುರುಬಲ ಇರುವುದಿಲ್ಲ. ಗುರು ಸಹ ಅಷ್ಟಮದಲ್ಲಿರುವಂಥ ಅಷ್ಟಮದ ವಿಚಾರವು ತುಂಬ ಒಂದು ಗಂಭೀರವಾದ ಅಡ್ಡ ಪರಿಣಾಮವನ್ನು ಕೊಡ್ತದೆ. ಹಾಗಾಗಿ
ಅಲ್ಲಿ ನಿಮಗೆ ನಷ್ಟ ಕಷ್ಟಗಳು ಬರುವಂಥದ್ದು, ಅನಾರೋಗ್ಯ ಬರುವಂಥದ್ದು, ಅಶಾಂತಿ ಆಗುವಂಥದ್ದು, ಮಿತ್ರರಲ್ಲಿ ಬಂಧುಗಳಲ್ಲಿ ವಿರೋಧ, ತಂದೆ ಮಕ್ಕಳ ಮಧ್ಯೆ ವಿರೋಧ, ಸಹೋದರರಲ್ಲಿ ವಿರೋಧ, ಜೊತೆಗೆ ಈ ಗುರು ಶಿಷ್ಯರು ಅಥವಾ ಈ ಸಹೋದ್ಯೋಗಿಗಳು ಸಹ ಒಂದು ವಿರೋಧದ ಭಾವನೆಗಳು ಬರುವಂಥದ್ದು, ಅಪವಾದಗಳು ಬರುವಂಥದ್ದು, ಆರೋಗ್ಯದಲ್ಲಿ ಹದಗೆಡುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಇತರರು ಸಂಚು ಮಾಡೋದಾಗಲಿ ಅಥವಾ ನಿಮ್ಮ ವಿರುದ್ಧ ಇತರರು ದೂರನ್ನು ಕೊಡೋದಾಗಲಿ, ಕಂಪ್ಲೇಂಟ್ ಕೊಡೋದಾಗಲಿ, ಆ ಕಂಪ್ಲೇಂಟಿಂದ ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂಥದ್ದಾಗಲಿ ಎಲ್ಲ ಆಗುತ್ತೆ. ಜೊತೆಗೆ ಯಾರ್ಯಾರು ಸರ್ಕಾರಿ ಹುದ್ದೆ, ರಾಜಕೀಯ ಹುದ್ದೆಯಲ್ಲಿರೋದ್ರೆ ಅವರ ಹುದ್ದೆಗೆ ಕುತ್ತು ಬರ್ಬೋದು, ಅವರಿಗೆ ಅಮಾನತ್ತಾಗ್ಬೋದು, ಅವರ ಒಂದು ಹುದ್ದೆಯನ್ನು ವಜಾ ಆಗುವಂಥದ್ದು ಮುಂತಾದ ಹಲವಾರು ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ. ಸಾರ್ವಜನಿಕ ಜೀವನದಲ್ಲಿವರೆಗೆ ತುಂಬ ಒಂದು ಹಿನ್ನಡೆ ಆಗುವಂಥ ಒಂದು ಅವಕಾಶ ಗುರುವಿನಿಂದ ಬರ್ಬೋದು. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗಲೂ ಶುಕ್ರನು ಹಾಗೆ ನಿಮಗೆ 25ರವರೆಗೂ ವಿರುದ್ಧವಾಗಿ ಇರ್ತಾನೆ, ಅಲ್ಲಿ ಗಮನಿಸಿಕೊಳ್ಳಿ. ಇದೆಲ್ಲ ಒಂದು ಅಪರೂಪಕ್ಕೆ ಬರುವಂಥ ಸನ್ನಿವೇಶಗಳು. ಒಂದಕ್ಕಿಂತ ಒಂದು ಗ್ರಹಗಳು ನಿಮ್ಮ ಮೇಲೆ ಈಗ ವಿರುದ್ಧವಾದ ಪರಿಣಾಮವನ್ನು ಮಾಡ್ತಾ ಇದ್ವು. ಹಾಗಾಗಿ ಶುಕ್ರನು ಸಹ ನಿಮಗೆ ವೈರುದ್ಧವಾದ ಪರಿಣಾಮವನ್ನು ಕೊಳ್ಳಿದ್ದಾನೆ. ಅಲ್ಲಿ 26ರ ಬಳಿಕ ಅಷ್ಟೇ ನಿಮಗೆ ಶುಕ್ರನ ಅನುಗ್ರಹ ಆಗ್ಬೋದು. ಹಾಗಾಗಿ ಆರಂಭದ 25ರವರೆಗೂ ನಿಮಗೆ ಅನೇಕ ರೀತಿಯ ನಷ್ಟ ಕಷ್ಟಗಳಾಗುವಂಥದ್ದು, ಬಾಂಧವ್ಯದಲ್ಲಿ ಕೊರತೆ, ದಾಂಪತ್ಯ ಕಲಹ, ನಿಮ್ಮನ್ನು ನಂಬಿದವರೇ ನಿಮಗೆ ಮೋಸ ಮಾಡೋದು, ಅಥವಾ ನಿಮ್ಮಿಂದ ಪ್ರಯೋಜನ ಪಡೆದು ನಿಮಗೆ ತಿರುಗಿ ಬಾಣಾಗುವಂಥದ್ದು, ಅಥವಾ ನೀವು ಯಾರ ಜೊತೆಗೆ ಎಷ್ಟು ಜನ ಬಾಂಧವ್ಯ ಚೆನ್ನಾಗಿ ಇಟ್ಕೊಂಡಿದ್ರೆ ಆ ಬಾಂಧವ್ಯಕ್ಕೆ ಈಗ ಹದಗೆಡುವಂಥದ್ದು ಅಥವಾ ಅಲ್ಲಿ ಕುಳಗೆಡುವಂಥದ್ದು ಘಟನೆಗಳು ಆಗ್ತವೆ. ಹಾಗಾಗಿ ಅನೇಕ ರೀತಿಯ ವೈಯಕ್ತಿಕ ಮತ್ತು ಆರ್ಥಿಕ ಪ್ರಭಾವಗಳು ನಿಮಗೆ ಶುಕ್ರನಿಂದ ಅಡ್ಡವಾಗಿ ಆಗ್ತವೆ. 26ರಿಂದ ಸ್ವಲ್ಪ ಮಟ್ಟಿಗೆ ಶುಕ್ರನ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಇನ್ನು ಶನಿ ಮಹಾರಾಜರ ವಿಚಾರ ಗೊತ್ತಿರುವಂತೆ ನಿಮಗೆ ಪಂಚಮದ ಶನಿ ಇದೆ. ಹಾಗಾಗಿ ಅಲ್ಲಿನೂ ಹಾಗೆ ಶನಿ ಮಹಾರಾಜರು ನಿಮಗೆ ಯಾವುದೇ ರೀತಿಯ ಸಹಕಾರವನ್ನು ಮಾಡೋದಿಲ್ಲ. ಅನೇಕ ರೀತಿಯ ಕಷ್ಟ ನಷ್ಟಗಳ ಸಾಧ್ಯತೆ, ಮನಸ್ಸಿಗೆ ಒಂದು ವ್ಯತ್ಯಾಗುವಂಥ ಘಟನೆ, ಕಿರಿಯರಿಂದ ನಿಮಗೆ ತೊಂದರೆಗಳು, ಮಕ್ಕಳ ಜೊತೆಗೆ ವೈರುಧ್ಯ, ತಂದೆ ಮಕ್ಕಳ ಬಾಂಧವ್ಯ ಹದಗೆಡುವಂಥದ್ದು, ಆಸ್ತಿ ವಿವಾದಗಳಿಂದ ಮನಸ್ಸಿಗೆ ತೊಂದರೆ ಆಗುವಂಥದ್ದು, ಮತ್ತು ನೀವು ಮಾಡಿದಂಥ ಯಾವುದೇ ಕೋರ್ಟು ಕಚೇರಿ ಕೆಲಸ ಕಾರ್ಯಗಳು ನಿಮಗೆ ಹಿನ್ನಡೆ ಅಥವಾ ಅಪಜಯ ಆಗುವಂಥ ಸಾಧ್ಯತೆ ಬರುತ್ತೆ ಶನಿಯ ವೈರುಧ್ಯದಿಂದ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ವಿರುದ್ಧವಾಗಿ ಇರ್ತಾನೆ. ಅಲ್ಲಿ ಅರ್ಧಾಷ್ಟಮದ ಅಥವಾ 4ನೇ ಸ್ಥಾನದಲ್ಲಿರುವಂಥ ರಾಹು ನಿಮಗೆ ನಷ್ಟವನ್ನು ಕಷ್ಟವನ್ನು ಕೊಡ್ಬೋದು, ಇತರರ ಜೊತೆಗೆ ವೈರತ್ವವನ್ನು ಕೊಡ್ಬೋದು, ಮಿತ್ರರು ಸಹ ಶತ್ರುಗಳಾಗುವಂಥದ್ದು, ಅಥವಾ ಹಿಂದೆ ನಿಮ್ಮ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಇಟ್ಟುಕೊಂಡಂಥ ಒಂದು ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಗ್ರಾಹಕರು ಕಸ್ಟಮರ್ ಇರ್ಬೋದು, ಅವರಿಗೆ ತಿರುಗಿ ಬೀಳುವಂಥ ಘಟನೆಗಳು ಆಗ್ತವೆ. ಜೊತೆಗೆ ನಿಮ್ಮ ವಿರುದ್ಧ ಒಂದು ಅವಮಾನದ ಘಟನೆ ಮಾಡುವಂಥದ್ದಾಗಲಿ, ನಿಮ್ಮ ವಿರುದ್ಧ ಕಂಪ್ಲೇಂಟನ್ನು ಕೊಡೋದಾಗಲಿ ಮುಂತಾದೆಲ್ಲ ಆಗುತ್ತೆ. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ, ಸಿಟ್ಟು ಆತಂಕ ಹೆಚ್ಚಳಾಗುತ್ತೆ, ಭಯ ಹೆಚ್ಚಳಾಗುತ್ತೆ, ನಿದ್ರಾಹೀನತೆ ಕಾಣುತ್ತೆ, ಆರೋಗ್ಯ ಸಹ ಹದಗೆಡುವಂಥ ಸಾಧ್ಯತೆ ರಾಹುವಿನಿಂದ ಬರ್ಬೋದು. ಹಾಗಾಗಿ ರಾಹು ಸಹ ನಿಮಗೆ ವಿರುದ್ಧವಾಗಿರ್ತಾನೆ. ಇನ್ನು ಕೇವಲ ಕೇತು ಅಷ್ಟೇ ನಿಮಗೆ ಸಹಕಾರಿಯಾಗಿರುತ್ತಾನೋ. ಹಾಗಾಗಿ ಕರ್ಮಸ್ಥಾನದಲ್ಲಿರುವಂಥ ಕೇತುನು ಕೆಲವೊಮ್ಮೆ ಮಧ್ಯೆ ಲಾಭವನ್ನು ಕೊಡ್ಬೋದು, ಆಕಸ್ಮಿಕ ಲಾಭಗಳಿಗೆ ಕಾರಣ ಆಗ್ಬೋದು. ಕೆಲವೊಂದು ನಿಮಗೆ ತೀರಾ ಅವಮಾನಿತ ಸಂದರ್ಭದಲ್ಲಿ ಯಾರೋ ನಿಮ್ಮ ಸಹಾಯಕ್ಕೆ ಆಕಸ್ಮಿಕವಾಗಿ ಅಪರಿಚಿತರು ಯಾರೋ ಬರ್ಬೋದು, ಅಥವಾ ಹಿಂದೆ ನಿಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ನಿಮ್ಮಿಂದ ಪ್ರಯೋಜನ ಪಡೆದು ಬಹಳ ಹಳೆಯ ಯಾವುದೇ ಒಂದು ಮಿತ್ರರಾಗಲಿ ಅಥವಾ ಹಳೆಯ ಯಾವುದೇ ಬಂಧುಗಳಾಗಲಿ ನಿಮಗೆ ಯಾವುದೇ ಒಂದು ಆಪತ್ಕಾಲದಲ್ಲಿ ಸ್ವಲ್ಪ ಸಹಾಯಕ್ಕೆ ನಿಲ್ಬೋದು. ಇಂಥ ಒಂದು ಸಣ್ಣ ಪುಟ್ಟ ಆಶಾ ಕಿರಣಗಳು ಕೇತುವಿನಿಂದ ಕೆಲವೊಮ್ಮೆ ಬರಲಿದೆ. ಹಾಗಾಗಿ ಇತರ ಯಾವುದೇ ಉತ್ತಮ ಪ್ರಯೋಜನಗಳು ನಿಮಗೆ ಬೇರೆ ಗ್ರಹಗಳಿಂದ ಬರೋದಿಲ್ಲ. ಒಟ್ಟಿನಲ್ಲಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳು ಸಾಕಷ್ಟು ಪರೀಕ್ಷೆಗಳನ್ನು, ಸಾಕಷ್ಟು ಸವಾಲುಗಳನ್ನು, ಸಾಕಷ್ಟು ಸಂಕಷ್ಟಗಳನ್ನು ತಂದೊಡ್ಡುವ ತಿಂಗಳಾಗಿದೆ. ಮೈಯೆಲ್ಲ ಕಣ್ಣಾಗಿರಬೇಕು, ತನು ಮನ ಧನದ ಒಂದು ಎಚ್ಚರಿಕೆಯಲ್ಲಿ ಇರಬೇಕು, ಮಾತಿನಲ್ಲಿ ತುಂಬ ನಿಗಾ ಬೇಕು, ಅನಾವಶ್ಯಕವಾದ ವಿಚಾರಗಳಿಗೆ ತಲೆ ಹಾಕೋದಾಗಲಿ ಅಥವಾ ಯಾವುದೇ ರೀತಿ ವಿವಾದಗಳಲ್ಲಿ ಸಿಲುಕಿಕೊಳ್ಳುವಂಥ ಒಂದು ಸೂಚನೆ ಇದ್ದರೆ ಅದರಿಂದ ಆಚೆ ಬರೋದಾಗಲಿ ಖಂಡಿತ ಮಾಡಬೇಕಾಗತ್ತೆ. ಇನ್ನು ನಿಮಗೆ ಚಂದ್ರನ ಬೆಂಬಲ ಕೆಲವೊಂದು ದಿನಗಳಲ್ಲಿ ಬರ್ತವೆ. ಹಾಗಾಗಿ ಚಂದ್ರನ ಅನುಕೂಲತೆಗಳು ಯಾವ ದಿನಗಳಲ್ಲಿದೆ ಆ ದಿನಗಳನ್ನು ಯಾವ ರೀತಿ ಬಳಸ್ಕೋಬೋದು, ಯಾವ ದಿನಗಳಲ್ಲಿ ಎಚ್ಚರಿಕೆ ಇನ್ನಷ್ಟು ಜಾಸ್ತಿ ಇರಬೇಕು ಅನ್ನೋದು ಗಮನಿಸೋಣ. ಆರಂಭದ 1, 2, 3 ಜುಲೈ 1, 2, 3ರಲ್ಲಿ ಚಂದ್ರನ ಬೆಂಬಲ ಇರುತ್ತೆ. ಅಲ್ಲಿ ನಿಮಗೆ ಲಾಭದಲ್ಲಿರುವಂಥ ಚಂದ್ರನು ಶುಭವನ್ನು, ಲಾಭವನ್ನು, ಜಯವನ್ನು ಕೊಳ್ಳಿದ್ದಾನೆ. ಇಷ್ಟಾರ್ಥ ಸಿದ್ಧಿಯಾಗಲಿದೆ, ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಲಿದೆ. ಯಾವುದೇ ಕೆಲಸ ಕಾರ್ಯಗಳ ಪ್ರಯತ್ನ ಮಾಡಲಿಕ್ಕೆ ಈ ದಿನಗಳನ್ನು ಬಳಸ್ಕೋಬೋದು 1, 2, 3. 4, 5, 6 ನಿಮ್ಮ ಪಾಲಿಗೆ ವಿರುದ್ಧವಾದ ದಿನ. ಚಂದ್ರನ ವೈರುಧ್ಯದಿಂದ ನಷ್ಟ ಕಷ್ಟಗಳಾಗುತ್ತವೆ, ಕೆಲವೊಮ್ಮೆ ಮೇಲೆ ಆರೋಪ ಆಪಾದನೆಗಳು ಬರ್ತವೆ, ಕಲಹಗಳು ಜಾಸ್ತಿ ಆಗುತ್ತವೆ. ಹಾಗಾಗಿ 4, 5, 6ರಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ. ಇನ್ನು 7, 8 ನಿಮ್ಮ ಪಾಲಿಗೆ ಉತ್ತಮ ದಿನ. ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನು ಆರೋಗ್ಯವನ್ನು, ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಪ್ರಮುಖವಾದ ಕೆಲಸ ಕಾರ್ಯ ಒಪ್ಪಂದಗಳಿದ್ರೆ ಈ ದಿನ ಮಾಡ್ಕೋಬೋದು. 9, 10 ನಿಮ್ಮ ಪಾಲಿಗೆ ಮಿಶ್ರ ಫಲ ಇದೆ. ಅಲ್ಲಿ ಕಷ್ಟ ನಷ್ಟಗಳಾಗುವಂಥದ್ದು, ವಿರುದ್ಧ ಫಲಗಳು ಆಗುವಂಥದ್ದು, ಕಾರ್ಯಗಳಲ್ಲಿ ವಿಳಂಬ ಆಗುವಂಥ ಸಾಧ್ಯತೆ 9, 10ರಲ್ಲಿ. 11, 12, 13 ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಬರ್ತಾ ಇದೆ. ಅಲ್ಲಿ 11, 12, 13ರಲ್ಲಿ ಅನೇಕ ರೀತಿಯ ಲಾಭಗಳು, ಕೆಲಸ ಕಾರ್ಯ ಸಿದ್ಧಿ, ಇಷ್ಟಾರ್ಥ ಸಿದ್ಧಿ ಯೋಗ ಇದೆ. 14, 15, 16, 17 4 ದಿನಗಳು ವಿರುದ್ಧವಾದ ಪರಿಣಾಮ. 14ರಿಂದ 17ರವರೆಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಹಣಕಾಸಿನ ನಷ್ಟ ಆಗುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು, ವಿರುದ್ಧ ಪರಿಣಾಮಗಳು ಆಗುವಂಥದ್ದು, ಮಿತ್ರರು ಬಂಧುಗಳು ಸ್ವಲ್ಪ ನಿಮ್ಮನ್ನು ವಿರೋಧಿಸುವಂಥದ್ದು ಮುಂತಾದ ಘಟನೆ ಆಗ್ಬೋದು. ಮನಸ್ಸಿಗೆ ಸಹ ಬೇಜಾರಾಗುವಂಥ ಹಲವಾರು ಈ ಶೋಕದ ಅಥವಾ ದುಃಖದ ಸುದ್ದಿಗಳನ್ನು ಕೇಳುವಂಥ ಸಾಧ್ಯತೆ 14ರಿಂದ 17ರಲ್ಲಿ ಇರುತ್ತೆ. ಇನ್ನು 18, 19, 20, 21 18ರಿಂದ 21ರವರೆಗೂ ಭಾಳ ಉತ್ತಮವಾದ ಚಂದ್ರನ ಬೆಂಬಲ ಇರುತ್ತೆ. ಇದನ್ನು ಸಾಕಷ್ಟು ಉತ್ತಮವಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಯಾವುದೇ ವ್ಯಕ್ತಿಗಳನ್ನು ಭೇಟಿಯಾಗಲಿಕ್ಕೆ, ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಕೋರ್ಟ್ ಕಚೇರಿ ಸಂಬಂಧಿತವಾದ ವಿಚಾರಗಳಿಗೆ ಇದನ್ನು ಭೇಟಿ ಮಾಡಲಿಕ್ಕೆಲ್ಲ ಉತ್ತಮವಾದ ಅವಕಾಶ ಇರುತ್ತೆ.
ಹಾಗೆ 18ರಿಂದ 21ರವರೆಗೆ ಈ 4 ದಿನಗಳನ್ನು ಸದುಪಯೋಗಪಡಿಸಿ. 22, 23 ಮತ್ತು 24, 25, 26 ನಿರಂತರವಾಗಿ 5 ದಿನ ವಿರುದ್ಧವಾದ ಪರಿಣಾಮ ಇದೆ. 22ರಿಂದ 26ರವರೆಗೂ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು, ಆಕಸ್ಮಿಕ ನಷ್ಟ ಆಗುವಂಥದ್ದು, ಆರೋಗ್ಯ ಹದಗೆಡುವಂಥದ್ದು, ಅಥವಾ ನೀರಿನಿಂದ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಅಥವಾ ನಿಮಗೆ ಈಗಾಗಲಿದ್ದಂಥ BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಅವೆಲ್ಲವೂ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳಾಗಿ ತೊಂದರೆ ಕೊಡುವಂಥದ್ದು. ಹಾಗಾಗಿ ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಬಾಂಧವ್ಯ ವಿಚಾರ 22ರಿಂದ 26ರವರೆಗೆ ಎಚ್ಚರಿಕೆ. 27, 28, 29, 30 ನಿರಂತರವಾಗಿ 4 ದಿನ. 22ರಿಂದ 30ರವರೆಗೂ 4 ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುವಂಥ ದಿನ. ಕರ್ಮ ಮತ್ತು ಲಾಭ ಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ಲಾಭ, ಸುಖ, ಜಯ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ಅಂದುಕೊಂಡ ಕೆಲಸ ಕಾರ್ಯ ಆಗಲಿದೆ. ಆಕಸ್ಮಿಕವಾದ ನಿಮ್ಮ ಯಾವುದೇ ರೀತಿಯ ಲಾಭದ ಆದಾಯಗಳು ಬರ್ಬೋದು. ಕೌಟುಂಬಿಕ ಬಾಂಧವ್ಯ ಸಹ ಚೆನ್ನಾಗಿರುತ್ತೆ. ಹಾಗಾಗಿ 22ರಿಂದ 30ರ ಅವಧಿಯನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಕೊನೆಯ ದಿನ 31, ಜುಲೈ 31 ಚಂದ್ರನಿಂದ ವಿರುದ್ಧವಾದ ಪರಿಣಾಮ ಇದೆ. ಕಷ್ಟ ನಷ್ಟಗಳು ಆಗುವಂಥದ್ದು, ಆಕಸ್ಮಿಕವಾಗಿ ಏನಾದರೂ ಅನಿರೀಕ್ಷಿತವಾಗಿ ನಷ್ಟಗಳಾಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಸಮಸ್ಯೆಗಳು ಬರುವಂಥದ್ದು, ಕೌಟುಂಬಿಕ ವಿವಾದಗಳು ಬರುವಂಥ ಸಾಧ್ಯತೆ 31ರಂದು ಇರುತ್ತೆ. ಇವೆಲ್ಲವೂ ಈ ಜುಲೈನಲ್ಲಿ ಚಂದ್ರನ ಬೆಂಬಲ ಯಾವ ರೀತಿ ಇದೆ, ಯಾವ ದಿನಗಳನ್ನು ಎಚ್ಚರಿಕೆ ಗಮನಿಸಬೇಕು ಅನ್ನೋದರ ಒಂದು ಸಂಕ್ಷಿಪ್ತ ವಿವರವನ್ನು ಹೇಳಿದ್ದಾಗಿದೆ. ಇನ್ನು ಈ ತಿಂಗಳಲ್ಲಿ ನಾವು ಯಾವ ಬಣ್ಣವನ್ನು ಬಳಸ್ಬೋದು ಅಂದರೆ ಕೇವಲ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಅಂದರೆ 2 ಅಥವಾ ಹೆಚ್ಚು ಬಣ್ಣಗಳು ಇದ್ದ ಒಂದು ದಿನ ಮಿಕ್ಸ್ ಬಣ್ಣ ಅಂತ ಹೇಳ್ತಾರೆ. ಆ ರೀತಿ ಮಿಶ್ರವಾದ ವರ್ಣವನ್ನು ತಿಂಗಳು ಪೂರ್ತಿ ಬಳಸೋದು. ಯಾಕಂದರೆ ನಿಮಗೆ ತಿಂಗಳು ಪೂರ್ತಿ ಕೇವಲ ಕೇತು ಅಷ್ಟೇ ನಿಮಗೆ ಪೂರಕವಾಗಿರೋದು, ಇತರ ಯಾವುದೇ ಗ್ರಹಗಳು ತಿಂಗಳು ಪೂರ್ತಿಯಾಗಿ ಪೂರಕವಾಗಿರೋದಿಲ್ಲ. ಹಾಗೆಯೇ ಈ ರೆಡ್ ಅಥವಾ ಕೆಂಪು ಬಣ್ಣ ಅಥವಾ ನಂಬರ್ 9ಅನ್ನು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು 7ಅನ್ನು ನಂಬರ್ 7 ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು. ರೆಡ್ ಅಥವಾ ಈ ಕೆಂಪು ಬಣ್ಣ ಮತ್ತು ನಂಬರ್ 9ಅನ್ನು ನೀವು 28ರಿಂದ ಬಳಸ್ಬೋದು. ಯಾಕಂದರೆ 28ರಿಂದ ಅಷ್ಟೇ ನಿಮಗೆ ಮಂಗಳನ ಅನುಗ್ರಹ ಬರುವಂಥದ್ದು. ಹಾಗಾಗಿ ಆರಂಭದಲ್ಲಿ ಮಂಗಳನು ಸಹ ವಿರುದ್ಧವಾಗಿರ್ತಾನೆ. ಇನ್ನು ಶುಕ್ರನ ಅನುಗ್ರಹ ಬರುವಂಥದ್ದು 26ರಿಂದ. ಹಾಗಾಗಿ ವೈಟ್ ಅಥವಾ ಬಿಳೆ ಬಣ್ಣ ನಂಬರ್ 6, ನಂಬರ್ 6ಅನ್ನು ನೀವು 26ನೇ ತಾರೀಕಿನಿಂದ ಬಳಸ್ಕೋಬೋದು. ಹಾಗಾಗಿ ಆರಂಭದಲ್ಲಿ ನಿಮಗೆ ಯಾವುದೇ ರಕ್ಷಣೆಗಳು ಅಥವಾ ಯಾವುದೇ ರೀತಿಯ ಗ್ರಹ ಬೆಂಬಲಗಳು ಇರೋದಿಲ್ಲ. 26ಕ್ಕೆ ಶುಕ್ರನ ಬೆಂಬಲ ಆರಂಭ ಆಗುತ್ತೆ, 28ಕ್ಕೆ ಅಲ್ಲಿ ಮಂಗಳನ ಬೆಂಬಲ ಸ್ವಲ್ಪ ಮಟ್ಟಿಗೆ ಆರಂಭ ಆಗುತ್ತೆ. ಇನ್ನು ಚಂದ್ರನ ಅನುಕೂಲತೆ ಇರುವಂಥ ಡೇಟ್ಗಳನ್ನು ಹೇಳಿದ್ದೇನೆ. 16 ದಿನಾಂಕಗಳು ಬರ್ತವೆ. ಆ 16 ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2ಅನ್ನು ನೀವು ಬಳಸ್ಕೋಬೋದಾಗಿದೆ. ಇವೆಲ್ಲವೂ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಆಯಿತು. ಇನ್ನು ನಿಮಗೆ ಆಗಲೇ ಹೇಳಿದಂತೆ 7 ಅಥವಾ 8 ಗ್ರಹಗಳು ವಿರುದ್ಧವಾಗಿರುವಂಥ ಸ್ಥಿತಿ, ರವಿ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹುಗಳು ವಿರುದ್ಧವಾಗಿರುವಂಥ ಪರಿಸ್ಥಿತಿ ಎದುರಾಗುತ್ತೆ. ಹಾಗೆ ಅವೆಲ್ಲನ ಯಾವ ರೀತಿ ನಿವಾರಣೆ ಮಾಡಬೇಕಂದ್ರೆ ಭಕ್ತಿ ಮಾರ್ಗ ಸರ್ವಶ್ರೇಷ್ಠ. ಗಣೇಶನ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ, ಶಿವ ಪಾರ್ವತಿ ಅಥವಾ ದೇವಿ ಅಮ್ಮನವ್ರ ಭಕ್ತಿ ಮಾಡುವಂಥದ್ದು, ಹನುಮಾನ್ ಅಥವಾ ಆಂಜನೇಯ ಭಕ್ತಿ, ನರಸಿಂಹ ಸ್ವಾಮಿ, ಮುನೇಶ್ವರ, ವೀರಭದ್ರೇಶ್ವರ, ಕಾಲಭೈರೇಶ್ವರ ಮುಂತಾದ ಭಕ್ತಿ ಮಾಡೋದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹಗಳಿಗೆ ಸಂಬಂಧಪಟ್ಟ ಅಷ್ಟೋತ್ತರ ಮುಂತಾದನ್ನು ಪಠನೆ ಮಾಡೋದು, ಯಾವುದೇ ರೀತಿಯ ದೇವಾಲಯಗಳಿಗೆ ಸಂದರ್ಶನಗಳನ್ನು ಮಾಡುವಂಥದ್ದು, ಶನಿವಾರದಂದು ದಾನ ಧರ್ಮ ಮಾಡೋದಾಗಲಿ, ಶನಿವಾರದಂದು ಅರಳಿ ಬರೆದ ಪ್ರದಕ್ಷಿಣೆ, ಶನಿವಾರದಂದು ಯಾವುದೇ ರೀತಿಯ ಆಶ್ರಮ ಅಥವಾ ಅನಾಥ ಸಂಸ್ಥೆಗಳಿಗೆ ಏನಾದರೂ ದವಸ ಧಾನ್ಯ ಅಥವಾ ಅನ್ನದಾನದ ವ್ಯವಸ್ಥೆಗಳಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು ಮುಂತಾದ ವಿಚಾರಗಳಿಂದ ಒಳ್ಳೆಯದಾಗುತ್ತೆ. ಹಾಗಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದೇವಾಲಯ ಸಂದರ್ಶನ, ದಾನ ಧರ್ಮಾದಿಗಳು ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಈ ಸಪ್ತ ಅಥವಾ ಅಷ್ಟಗ್ರಹಗಳ ದೋಷವನ್ನು ಕಳೆದುಕೊಳ್ಬೋದಾಗಿದೆ. ಜುಲೈ ತಿಂಗಳಲ್ಲಿ ಎಲ್ಲ ವೃಶ್ಚಿಕ ರಾಶಿಯವರು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಸಾಕಷ್ಟು ಗಮನಿಸಿಕೊಳ್ಳಿ. ಯಾವುದೇ ರೀತಿಯ ಆತುರ ನಿರ್ಧಾರ ಅಥವಾ ಅಪರಿಚಿತರಲ್ಲಿ ವ್ಯವಹಾರಗಳು ಮಾಡೋ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಕೌಟುಂಬಿಕ ವಿಚಾರ, ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಸಹ ಮುನ್ನೆಚ್ಚರಿಕೆ ಖಂಡಿತ ಜುಲೈನಲ್ಲಿ ಬೇಕಾಗುತ್ತೆ. ಈ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನವಗ್ರಹದ ಕೃಪೆಯಿಂದ ಭಗವಂತನ ಆಶೀರ್ವಾದದಿಂದ ಶುಭ ಕಾರ್ಯಗಳೆಲ್ಲ ಸಿದ್ಧಿಯಾಗಲಿ. ವಾಹಿನ ನಿರಂತರ ಪ್ರೋತ್ಸಾಹಿಸಿಗೆ ಧನ್ಯವಾದಗಳು. ಮುಂದೆ ಎನ್ನುವ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.